ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರು ಹಿಮೋಗ್ಲೋಬಿನ್ ಲೆವೆಲ್ ಅನ್ನ ಯಾವ ರೀತಿಯಾಗಿ ಹೆಚ್ಚಿಸ್ಕೋಬೇಕು, ಹಾಗೇನೆ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುವಂತಹ ಸೂಪರ್ ಫುಡ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಗೈಸ್. ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಲೆವೆಲ್ ತುಂಬಾನೇ ಚೆನ್ನಾಗಿರ್ಬೇಕು. ಬ್ಲಡ್ ಕಡಿಮೆ ಆದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ತಾಯಿಗಾಗಿರ್ಬೋದು, ಮಗುವಿಗಾಗಿರ್ಬೋದು ತುಂಬಾನೇ ತೊಂದರೆ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಲೆವೆಲ್ ಅನ್ನೋದು ತುಂಬಾ ಕರೆಕ್ಟ್ ಆಗಿರ್ಬೇಕು. ಕಡಿಮೆ ಇತ್ತು ಅಂದ್ರೆ ತಾಯಿಗೂ ಹಾಗೂ ಮಗುವಿಗೂ ತುಂಬಾನೇ ತೊಂದರೆ ಆಗುತ್ತೆ. ಬ್ಲಡ್ ಲೆವೆಲ್ ಕಡಿಮೆ ಇತ್ತು ಅಂತಂದ್ರೆ ಐರನ್ ಕಂಟೆಂಟ್ ಕೂಡ ತುಂಬಾನೇ ಕಡಿಮೆ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿ ಸೇವಿಸುವಂತಹ ಆಹಾರವನ್ನ ಮಗುವಿಗೆ ಸಪ್ಲೈ ಮಾಡುವಂತಹ ಐರನ್ ಕಂಟೆಂಟ್ ಕೂಡ ಕಡಿಮೆ ಆಗುತ್ತೆ ಬ್ಲಡ್ ಲೆವೆಲ್ ಕಡಿಮೆ ಇದ್ರೆ. ಸೊ ಇದರಿಂದಾಗಿ ಮಗುವಿಗೆ ಸಿಗಬೇಕಾದಂತಹ ಪೋಷಕಾಂಶದ ಕೊರತೆ ಆಗುತ್ತೆ. ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಲೆವೆಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸೊ ಬ್ಲಡ್ ಲೆವೆಲ್ ಕಡಿಮೆ ಇತ್ತು ಅಂತಂದ್ರೆ ನಾನು ಹೇಳುವಂತಹ ಸೂಪರ್ ಫುಡ್ಸ್ ಗಳನ್ನ ನೀವು ಡೈಲಿ ತಿಂತಾ ಬಂದ್ರಿ ಅಂದ್ರೆ ನೀವು 1 ಮಂತ್ ಅಲ್ಲೇ ನೀವು ಬ್ಲಡ್ ಲೆವೆಲ್ ನ ಜಾಸ್ತಿ ಮಾಡ್ಕೋಬಹುದು. ಮೇನ್ ಆಗಿ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ತರಕಾರಿಗಳು, ಸೊಪ್ಪುಗಳನ್ನ ಹೆಚ್ಚಾಗಿ ತಿನ್ಬೇಕು. ಹಣ್ಣುಗಳು, ತರಕಾರಿಗಳನ್ನ ನೀವು ಹೆಚ್ಚಾಗಿ ತಿನ್ನೋದ್ರಿಂದ ಬ್ಲಡ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಹಣ್ಣುಗಳಲ್ಲಿ ಪೊಮೊಗ್ರಾನೆಟ್, ಆರೆಂಜ್ ಹಾಗೇನೆ ಆಪಲ್ ನ ತಿನ್ನೋದ್ರಿಂದನೂ ಬ್ಲಡ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಸೊ ಪೊಮೊಗ್ರಾನೆಟ್ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು. ಪೊಮೊಗ್ರಾನೆಟ್ ಜ್ಯೂಸ್ ಅನ್ನ ನೀವು ಡೈಲಿ ಕುಡಿತಾ ಬಂದ್ರೆ ಬ್ಲಡ್ ಲೆವೆಲ್ ಬೇಗನೆ ಇಂಪ್ರೂವ್ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ 1 ಮಂತ್ ಅಲ್ಲೇನೆ ನೀವು ಬ್ಲಡ್ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ನಾನು ಹೇಳುವಂತಹ 9 ಸೂಪರ್ ಫುಡ್ಸ್ ಅನ್ನ ನೀವು ಡೈಲಿ ಸೇವಿಸ್ತಾ ಬಂದ್ರೆ ಸಾಕು. ನೀವು 1 ತಿಂಗಳಲ್ಲೇ ನೀವು ಬ್ಲಡ್ ಇಂಪ್ರೂವ್ ಮಾಡ್ಕೋಬಹುದು. ಫಸ್ಟ್ನೇದು ಯಾವುದು ಅಂದ್ರೆ ಬ್ರೋಕೋಲಿ. ನೀವು ಬ್ರೋಕೋಲಿನ ತಿಂತಾ ಬಂದ್ರಿ ಅಂದ್ರೆ 1 ಮಂತ್ ಅಲ್ಲೇನೆ ನಿಮ್ ಬ್ಲಡ್ ಇಂಪ್ರೂವ್ ಆಗುತ್ತೆ. ಸೊ ಬ್ರೋಕೋಲಿನಲ್ಲಿ ಐರನ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದನ್ನ ಡೈಲಿ ನೀವು ಸೇವಿಸ್ತಾ ಬರಬೇಕು. ನೆಕ್ಸ್ಟ್ ವಾಲ್ನಟ್ಸ್. ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಡ್ರೈ ಫ್ರೂಟ್ಸ್ ನ ತಿಂತಾರೆ. ಸೊ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತಿಂತಾ ಇರ್ತಾರೆ. ಸೊ ನೀವು ಅದ್ರ ಜೊತೆ ವಾಲ್ನಟ್ಸ್ ನು ತಿಂತಾ ಬಂದ್ರಿ ಅಂತಂದ್ರೆ ನೀವು 1 ಮಂತ್ ಅಲ್ಲೇನೆ ನೀವು ಬ್ಲಡ್ ಇಂಪ್ರೂವ್ ಮಾಡ್ಕೋಬಹುದು. ನೆಕ್ಸ್ಟ್ ಮಟನ್. ಸೊ ಬ್ಲಡ್ ಇಂಪ್ರೂವ್ ಮಾಡೋದಕ್ಕೆ ಮಟನ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನಾನ್ ವೆಜ್ ತಿನ್ನೋರು ಈಸಿಯಾಗಿ ಬ್ಲಡ್ ಇಂಪ್ರೂವ್ ಮಾಡ್ಕೋಬಹುದು. ಸೊ ನೀವು ನಾನ್ ವೆಜ್ ತಿನ್ನೋರಾಗಿದ್ರೆ ಮಟನ್ ಅನ್ನ ನೀವು ತಿಂತಾ ಬನ್ನಿ. ಸೊ ವೀಕ್ಲಿ 2 ಟೈಮ್ಸ್ ತಿಂದ್ರೆ ಸಾಕು. ನೀವು ಆರಾಮ್ಸೆ 1 ಮಂತ್ ಅಲ್ಲೇ ನೀವು ಬ್ಲಡ್ ಲೆವೆಲ್ ನ ಇಂಪ್ರೂವ್ ಮಾಡ್ಕೋಬಹುದು. ನೆಕ್ಸ್ಟ್ ಜೀರಿಗೆ. ಜೀರಿಗೆನಲ್ಲೂ ಕೂಡ ಐರನ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಜೀರಿಗೆನ ನೀವು ತಿಂತಾ ಬಂದ್ರೆ, ಜೀರಿಗೆ ಕಷಾಯ ಆಗಿರ್ಬೋದು ಅಥವಾ ನೀವು ಫುಡ್ ಅಲ್ಲಿ ನೀವು ಜೀರಿಗೆನ ಹೆಚ್ಚಾಗಿ ಬಳಸೋದ್ರಿಂದನೂ ನೀವು ಬ್ಲಡ್ ಲೆವೆಲ್ ನ ಬೇಗ ಇಂಪ್ರೂವ್ ಮಾಡ್ಕೋಬಹುದು. ನೆಕ್ಸ್ಟ್ ನುಗ್ಗೆ ಸೊಪ್ಪು. ಸೊ ನುಗ್ಗೆ ಸೊಪ್ಪಿನಲ್ಲೂ ಕೂಡ ಐರನ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ವೀಕ್ಲಿ 2 ಟೈಮ್ಸ್ ಆದ್ರೂ ನೀವು ನುಗ್ಗೆ ಸೊಪ್ಪನ್ನ ತಿಂತಾ ಬಂದ್ರಿ ಅಂತಂದ್ರೆ ನೀವು ಈಸಿಲಿ ನೀವು ಬ್ಲಡ್ ಲೆವೆಲ್ ನ ಇಂಪ್ರೂವ್ ಮಾಡ್ಕೋಬಹುದು. ನುಗ್ಗೆ ಸೊಪ್ಪು ಅಂತ ಅಲ್ಲ, ನೀವು ಯಾವ್ದಾದ್ರು ಸೊಪ್ಪು ಆಗಿರ್ಬೋದು. ಸೊ ಸೊಪ್ಪನ್ನ ಹೆಚ್ಚಾಗಿ ತಿಂತಾ ಬರೋದ್ರಿಂದ ನೀವು ನಿಮ್ಮ ಬ್ಲಡ್ ಲೆವೆಲ್ ತುಂಬಾ ಬೇಗನೆ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ರಾಗಿ. ಸೊ ರಾಗಿನ ತಿಂತಾ ಬಂದ್ರೂ ಕೂಡ ನೀವು ಬೇಗ ಬ್ಲಡ್ ಲೆವೆಲ್ ನ ಇಂಪ್ರೂವ್ ಮಾಡ್ಕೋಬಹುದು. ಸೊ ರಾಗಿ ಮುದ್ದೆ ಆಗಿರ್ಬೋದು, ರಾಗಿ ಅಂಬಲಿ ಆಗಿರ್ಬೋದು, ರಾಗಿ ರೊಟ್ಟಿ, ರಾಗಿ ದೋಸೆ, ಈ ತರ ನೀವು ರಾಗಿ ಐಟಮ್ಸ್ ಫುಡ್ಸ್ ನ ನೀವು ತಿಂತಾ ಬಂದ್ರಿ ಅಂತಂದ್ರೆ ತುಂಬಾ ಬೇಗನೆ ಬ್ಲಡ್ ಲೆವೆಲ್ ನ ಇಂಪ್ರೂವ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ಯಾರೆಟ್. ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಇರುತ್ತೆ. ಇದು ಮಗುವಿನ ಬೆಳವಣಿಗೆಗೂ ಕೂಡ ತುಂಬಾನೇ ಒಳ್ಳೆಯದು. ಸೊ ನೀವು ಹೆಚ್ಚಾಗಿ ಕ್ಯಾರೆಟ್ ತಿಂತಾ ಬರೋದ್ರಿಂದ ನಿಮ್ಮ ಬ್ಲಡ್ ಲೆವೆಲ್ ಕೂಡ ತುಂಬಾನೇ ಬೇಗ ಇಂಪ್ರೂವ್ ಆಗುತ್ತೆ. ಕ್ಯಾರೆಟ್ ಹಲ್ವಾ, ಕ್ಯಾರೆಟ್ ಜ್ಯೂಸ್, ಈ ತರ ನೀವು ತಿಂಡಿನಲ್ಲೂ ಕೂಡ ಕ್ಯಾರೆಟ್ ನ ಹೆಚ್ಚಾಗಿ ಬಳಸೋದ್ರಿಂದ ಬ್ಲಡ್ ಲೆವೆಲ್ ತುಂಬಾ ಬೇಗ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಒಣ ದ್ರಾಕ್ಷಿ. ನಾ ಆಗ್ಲೇ ಹೇಳ್ದಾಗೆ ಪ್ರೆಗ್ನೆಂಟ್ ಇರೋರು ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ನ ತಿಂತಾ ಇರ್ತಾರೆ. ಸೊ ಒಣ ದ್ರಾಕ್ಷಿನ ಹೆಚ್ಚಾಗಿ ತಿಂತಾ ಬರೋದ್ರಿಂದ ನಿಮ್ಮ ಬ್ಲಡ್ ಲೆವೆಲ್ ನ ತುಂಬಾ ಬೇಗ ಇಂಪ್ರೂವ್ ಮಾಡ್ಕೋಬಹುದು. ನೀವು ಡೈಲಿ 1 or 2 ಸ್ಪೂನ್ ನ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ನಿಮ್ಮ ಬ್ಲಡ್ ಲೆವೆಲ್ ತುಂಬಾ ಬೇಗ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಬನಾನಾ. ಸೊ ಬನಾನಾ ಕೂಡ ನಿಮ್ಮ ಬ್ಲಡ್ ಲೆವೆಲ್ ಇಂಪ್ರೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಡೈಲಿ 1 ಬನಾನಾ ತಿನ್ನೋದ್ರಿಂದ ನೀವು 1 ಮಂತ್ ಅಲ್ಲೇ ನಿಮ್ಮ ಬ್ಲಡ್ ಲೆವೆಲ್ ನ ಇಂಪ್ರೂವ್ ಮಾಡ್ಕೋಬಹುದು. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ ಬ್ಲಡ್ ಲೆವೆಲ್ ನ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು, ಯಾವ್ಯಾವ ಫುಡ್ಸ್ ನ ತಿನ್ಬೇಕು ಅನ್ನೋದನ್ನ
ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.